ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಶಿವರಾಜ್ ಕುಮಾರ್ ಅವರು ಮತ್ತು ಪ್ರಭುದೇವ ಅವರು ನಟಿಸಿರುವ ಮತ್ತು ಯೋಗರಾಜ್ ಭಟ್ ಅವರ ನಿರ್ದೇಶನದ ಕರಟಕ ದಮನಕ ಸಿನಿಮಾದ ಒಂದು ಟೈಟಲ್ ಸಾಂಗ್ ಮೇಲೆ ರಿಯಾಕ್ಟ್ ಮಾಡಕ್ ಹೊರಟಿದ್ದೀನಿ. ಸೊ ಇನ್ಯಾಗ್ತಾ ಇಲ್ಲ, ಲೆಟ್ಸ್ ಗೋ. ಒಂದೂರಲ್ಲಿ ಒಬ್ಬ ಇದ್ದ, ಸಾರಿ ಒಂದೂರಲ್ಲಿ ಇಬ್ರು ಇದ್ರು. ಕರಟಕ ದಮನಕ. ಹತ್ತೂರಲ್ಲಿ ಕಷ್ಟಪಟ್ರು, ಸಾರಿ ಹತ್ತೂರಲ್ಲಿ ಒತ್ತೆ ಇಟ್ರು. ಕರಟಕ ದಮನಕ. ಭೂಮಿಯೊಂದು ಬೋಳು ತಲೆಯು ಒಪ್ಪಿ ಇಟ್ಟರೆ ತಪ್ಪು ಏನು? ಬಾಳು ಒಂದು ಅಂದ ದೀಪ ಬತ್ತಿ ಇಟ್ಟರೆ ತಪ್ಪು ಏನು? ನರಮಾನವ ನರಿಮಾನವ ನರಮಾನವ ನರಿಮಾನವ ಇಲ್ಲಿ ಎಲ್ಲರೂ ಉತ್ತಮರಾದರೆ ನರಮರ್ಯಾದಾಗುವುದು. ಕರಟಕ ದಮನಕ. ಕರಟಕ ದಮನಕ. Nice one. ಸತ್ಯ ಸುತ್ತಕೊಳ್ಳಲ್ಲ ಲುಂಗಿ, ಸುತ್ತು ಹಾಕೊಂಡೈತೆ ಅಂಗಿ. ಕರಟಕ ಕರಟಕ. ಒಬ್ಬೊಬ್ರದ್ದು ಒಂದೊಂದು ಗುಂಗಿ, ಒಬ್ರಿಗಿಂತ ಒಬ್ರು ಗೊಂಗಿ. ದಮನಕ ದಮನಕ. ಪರ್ಫೆಕ್ಟ್ ಆಗಿ ಇಲ್ಯಾರವೇ, ಪ್ರತಿಯೊಬ್ಬನೂ ತುಸು ಕೆಟ್ಟವನೇ. ಇಲ್ಲಿ ನಾವೇ ಬೆಸ್ಟು, ಎಲ್ಲರೂ ವೇಸ್ಟು. ನಾನು ಬೆಟ್ಟು, ನೀನು ಬೆಟ್ಟು, ಎತ್ತು ಬೆಟ್ಟು, ಎತ್ತು ಬೆಟ್ಟು. ನಮ್ ಸಮಾಜ ಜೇನುಗೂಡು ಕಡ್ಡಿ ಇಟ್ಟೆ ತಪ್ಪು ಏನು? ಹೊಟ್ಟೆ ಹಸಿವು ಸೃಷ್ಟಿ ಲೀಲೆ, ಲಡ್ಡು ಕದ್ರೆ ತಪ್ಪು ಏನು? ಹುಲಿ ಮಾನವ ಹುಲಿ ಮಾನವ ಹುಲಿ ಮಾನವ ಇಲ್ಲಿ ಎಲ್ಲರೂ ಹುಲಿಗಳೇ ಆದರೆ ಗಿರಿಗಳು ಯಾರು? ನೈಸ್. ಚೆನ್ನಾಗಿತ್ತು, ಸಖತ್ತಾಗಿತ್ತು ಸಾಂಗು. ಚೆನ್ನಾಗಿರೋ ಜೊತೆಗೆ ಸ್ವಲ್ಪ ಮಜಾ ಇತ್ತು ಸಾಂಗು. ಈಗ ಇತ್ತೀಚೆಗೆ ಬರೀ ಮಾಸ್ ಸಿನಿಮಾಗಳ ಮಧ್ಯೆ ಇದನ್ನ ನೋಡಿದ್ರೆ ಶಿವರಾಜ್ ಕುಮಾರ್ ಇಷ್ಟು ದಿನ ಬರೀ ಮಾಸ್ ಮಾಡ್ತಿದ್ರು. ಈಗ ಮತ್ತೆ ಸ್ವಲ್ಪ ಕಾಮಿಡಿ ಜಾನರ್ ಅನ್ಸುತ್ತೆ. ಇದು ನೋಡಿದ್ರೆ ಸ್ವಲ್ಪ ಫನ್ ಎಂಟರ್ಟೈನಿಂಗ್ ಮೂವಿ ಅನ್ಸುತ್ತೆ. ಇದು ನೋಡಿದ್ರೆ ಇತ್ತೀಚೆಗೆ ಬರೀ ಈಗ ಮಾಸ್ ಎಪಿಕ್ ಡ್ರಾಮಾಗಳು ಮಧ್ಯೆ ಮಧ್ಯೆ ಈ ಥರ ಸಿನಿಮಾಗಳು ಬರ್ತು. ಅದು ನಮ್ಮ ಸ್ಟಾರ್ಸ್ಗಳು ಟ್ರೈ ಮಾಡೋದು ಇಟ್ಸ್ ಎ ಗುಡ್ ಮೂವ್ ಅನ್ಸುತ್ತೆ ನನಗೆ. ತುಂಬ ಚೆನ್ನಾಗಿತ್ತು ಇದು. ಆ್ಯಂಡ್ ಡೈರೆಕ್ಷನ್ನು ಯೋಗರಾಜ್ ಭಟ್ ಅವರು ಇದು ಅಷ್ಟೇ. ಪ್ರಭುದೇವ ಅವರಿರ್ಬೋದು, ಶಿವರಾಜ್ ಕುಮಾರ್ ಅವರಿರ್ಬೋದು, ಯೋಗರಾಜ್ ಭಟ್ ಮತ್ತು ಪ್ರೊಡ್ಯೂಸರ್ ರಾಕ್ಲೈನ್ ವೆಂಟ್ರಿ ಎಲ್ಲ ದೊಡ್ಡ ದೊಡ್ಡ ತಲೆಗಳೇ ಇದೆ. ಎಕ್ಸ್ಪೆಕ್ಟೇಷನು ಅಷ್ಟೇ ಹೈ ಇದೆ. ಆ್ಯಂಡ್ ಯೋಗರಾಜ್ ಭಟ್ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಲಿರಿಕ್ಸ್ ಕೂಡ ಅಷ್ಟೇ ಅವರೇ ಬರೆದಿದ್ದು. ಲಿರಿಕ್ಸು ವಿಕಟ ಕವಿ ಹೇಳ್ಬೇಕಾ, ಸಖತ್ ಪಂಚ್ ಇತ್ತು ಡೈಲಾಗ್ಸು, ಸಖತ್ ಕಿಕ್ಕಿತ್ತು ಡೈಲಾಗ್ಸಲ್ಲಿ, ಐ ಮೀನ್ ಲಿರಿಕ್ಸಲ್ಲಿ. ಇದು ಅಷ್ಟು ಶಿವರಾಜ್ ಕುಮಾರ್ ಅವ್ರದ್ದು ಏನು ಎನರ್ಜಿ ಗುರು, ಯಪ್ಪ. ಆ್ಯಂಡ್ ಪ್ರಭುದೇವರ ಬಗ್ಗೆನೂ ಹೇಳೋದು ಬೇಡ. ಈಸ್ ಅ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್, ಗೊತ್ತಿರೋದು. ಸ್ವಲ್ಪ ಡ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಬಟ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ, ಬಟ್ ಪರವಾಗಿಲ್ಲ, ಮುಂದೆ ಬರ್ಬೋದು. ಆ್ಯಂಡ್ ಇದು ಅಷ್ಟೇ ವಿಡಿಯೋ ಸಾಂಗು ಚೆನ್ನಾಗಿತ್ತು ತುಂಬ. ಈಗ ಮಧ್ಯೆ ಆ್ಯನಿಮೇಷನ್ ತಂದಿದ್ದಾರೆ. ಆ್ಯಂಡ್ ವಿಡಿಯೋ ಒಂದು ಕಲರ್ಫುಲ್ ಆಗಿತ್ತು ತುಂಬ. ನಂಗೆ ಒಂದು ಸ್ವಲ್ಪ ಅನ್ಸಂದ್ರೆ ಆ್ಯನಿಮೇಷನ್ ಮಧ್ಯೆ ಮಾಡಿ, ನಾಟ್ ಎವ್ರಿಥಿಂಗ್, ಮಧ್ಯೆ ಚೂರು ಮಾಡ್ತಾರಲ್ಲ, ಅದು ಜನರೇಟೆಡ್ ಅಂತ ನನಗೆ ಅನಿಸ್ತು ಒಂದ್ಸಲ. ಚೆನ್ನಾಗಿತ್ತು, ಐ ಆಮ್ ನಾಟ್ ಬ್ಲೇಮಿಂಗ್ ಇಟ್, ಚೆನ್ನಾಗಿತ್ತು ಎಲ್ಲ ಇದು.
ಆಮೇಲೆ ಮತ್ತು ಇದ್ರ ಬಗ್ಗೆ ಅವ್ರು ಹೇಳಿದ್ ನೋಡಿದ್ರೆ ಇದು ಕ್ಯಾರೆಕ್ಟರ್ಸ್, ಅವರು ಕತೆ ಬಗ್ಗೆ ಏನು ಎಳೆ ಬಿಟ್ಕೊಟ್ಟಿಲ್ಲ, ಆದರೆ ಅವರಿಬ್ರು ಕ್ಯಾರೆಕ್ಟರ್ ಬಗ್ಗೆ ಬಿಟ್ಕೊಡ್ತಾರೆ, ಏನು ಅವ್ರ ಕ್ಯಾರೆಕ್ಟರ್ ಎಂಥದ್ದು ಅಂತ. ಇದು ನಮ್ಗೆ ಗೊತ್ತಾಗುತ್ತೆ ಏನಂದರೆ ಅಯ್ಯೋ ನರಿ ಬುದ್ಧಿ ಅಂತ ಇರೋ ಒಂದು ಕ್ಯಾರೆಕ್ಟ್ರು. ಅಂದರೆ ಒಂದು ಹಳೆಯ ರಾಜ್ಕುಮಾರ್ ಅವ್ರ ಮಯೂರ ಸಿನಿಮಾದ ಒಂದು ಡೈಲಾಗ್ ಇದೆ ನೋಡಿ, ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದವರ್ಮ ಅಂತ ಒಂದು ಡೈಲಾಗ್ ಇದೆ ನೋಡಿ. ಹಾಗೆ ಇವರಿಬ್ರು ಕ್ಯಾರೆಕ್ಟ್ರು ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ರಾಜ್ಯವನ್ನು ಕಬಳಿಸುವಂಥ ಕ್ಯಾರೆಕ್ಟರ್ಸು, ಅಂತ ನರಿ ಬುದ್ಧಿ ಇರೋ ಕುತಂತ್ರಿಗಳು ಅನ್ನೋದು ನಮಗೆ ಗೊತ್ತಾಗತ್ತೆ ಸಾಂಗ್ ನೋಡಿದ್ರೆ. ಪ್ರಭುದೇವ ಅವರ ಹೆಸರು ದಮನಕ್ಕ ಮತ್ತು ಶಿವರಾಜ್ ಕುಮಾರ್ ಅವರ ಹೆಸರು ಕರಟಕ ಅಂತ ಗೊತ್ತಾಗತ್ತೆ. ಚೆನ್ನಾಗಿ ಲಿರಿಕ್ಸು ಅಷ್ಟೇ ಕತ್ಪಂಚಿತ್ತು. ಭೂಮಿ ಬೋಳ್ತಾರೆ, ಅದು ಟೋಪಿ ಇಟ್ಟರೆ ಏನು ಪ್ರಾಬ್ಲಮ್ಮು, ಎಲ್ಲ ಹುಲಿಗಳಾದರೆ ಇಲಿಗಳಾಗೋದು ಯಾರು. ಮಜಾ ಇತ್ತು. ವೀಡಿಯೋಸಲ್ಲಿ ನೋಡ್ತಾರೆ ನಿಮ್ಗೆ ಮಜಾ ಅಂತೂ ಕೊಡುತ್ತೆ. ಸ್ಟೆಪ್ ವಾಸಸ್ ತುಂಬ ಸಿಂಪಲ್ ಆಗಿ ಚೆನ್ನಾಗಿತ್ತು. ನೈಸ್ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಸೊ ದಟ್ಸ್ ಆಲ್ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಒತ್ತಿ. ನಾನು ಹೀಗೆ ಎಂಟರ್ಟೈನಿಂಗ್ ವೀಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.